ಸ್ನೇಹಿತರೆ ನಮಸ್ಕಾರ, ಹೇಗಿದ್ರೆ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ತುಂಬ ವಿಚಿತ್ರವಾದ ಘಟನೆ ಇದು. ಒಂದು ಚಿತ್ರರಂಗದಲ್ಲಿ ನಡೆಯುವಂತಹ ಘಟನೆ ಈ ರೀತಿ ನಿಜಾಂಶವಾಗಿ ನಡೆದಿದೆ. ಇದು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ. ಸ್ನೇಹಿತರೆ, ಸಮಾಜದಲ್ಲಿ ಎಷ್ಟೋ ಜನ ತುಂಬ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಹಣ ಹಾಕಿ ಒಳ್ಳೆ ಮನೆ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಕಾರು ಒಂದು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಸ್ತಾ ಇರ್ತಾರೆ. ತುಂಬ ಕಷ್ಟಪಟ್ಟು ಬೆಳೆದಿರ್ತಾರೆ. ಸುಮ್ಮನೆ ಹಣ ಯಾರಿಗೂ ಬರಲ್ಲಲ್ವ? ಹಣ ಇದೆ ಅಂದರೆ ಕಷ್ಟದಿಂದ ಬಂದಿರುತ್ತೆ, ಇಲ್ಲಾಂದರೆ ಒಂದು ಅಪ್ಪ ತಾತ ಆಸ್ತಿಯಿಂದ ಬಂದಿರುತ್ತೆ. ಆದರೆ ಸಮಾಜದಲ್ಲಿ ಇವನ್ನೆಲ್ಲ ನೋಡ್ತಾ ಇರುವಂಥ ಕೆಲವರು ತುಂಬಾ ಏನಾದರೂ ಮಾಡಿ ಕಷ್ಟಪಡಲ್ಲ, ಸೋಂಬೇರಿತನ ಬಂದಿರುತ್ತೆ. ಆದರೆ ಸಮಾಜದಲ್ಲಿ ಕೆಲವರು ಕಷ್ಟಪಟ್ಟು ದುಡ್ಡು ಮಾಡ್ಕೊಂಡು ಕಾರುಗಳಲ್ಲಿ ಓಡೋದನ್ನು ನೋಡಿ ಏನಾದರೂ ಮಾಡಿ ಹಣ ಮಾಡಬೇಕು ಅಂತೇಳಿ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಕಳ್ತನಗಳು ಮಾಡೋದು, ಕ್ರೈಮ್ಗಳು ಮಾಡೋದು, ಏನೇನೋ ಮಾಡೋಕ್ಕೆ ಯೋಚನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಒಳ್ಳೆ ರೀತಿಯಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿದ್ದು ಹಣ ಮಾಡೋಣ ಅಂತ ಇಲ್ಲ, ಬೆವರಾದರೂ ಸುರಿಸ್ಬೇಕು, ಇಲ್ಲ ಮೆಂಟಲಿಯಾಗಿ ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗು ರೀತಿಯಲ್ಲಿ ಹಣ ಮಾಡಬೇಕಂತ ಯೋಚನೆ ಮಾಡಲ್ಲ. ಬದಲಾಗಿ ಕ್ರೈಮ್ ಮುಖಾಂತರವಾಗಿ ಹಣ ಮಾಡೋಕ್ಕೆ ನೋಡ್ತಾರೆ ಅಂತ ಅವರು ಯಾವುದೇ ಒಂದು ರೀತಿಯಲ್ಲಿ ತಮ್ಮ ಮಾಡಿರುವಂತಹ ತಪ್ಪುಗಳು, ಕ್ರೈಮ್ಗಳಲ್ಲಿ ಸಿಕ್ಕಾಕಿಕೊಂಡು ಇಡೀ ಜೀವನ ನಾಶ ಮಾಡ್ಕೊತಿದ್ದಾರೆ. ಹಾಗಾಗಿ ಯಾರೇ ಹಣವಂತರಿದ್ದರೂ ಸ್ವಲ್ಪ ಎಚ್ಚರದಿಂದ ಇರಿ. ಅನಾವಶ್ಯಕವಾಗಿ ತಮ್ಮಲ್ಲಿರುವಂಥ ಹಣವನ್ನು ಬೇರೆಯವ್ರಿಗೆ ತೋರಿಸೋದಾಗಲಿ, ಬೇರೆಯವ್ರಿಗೆ ಹೇಳೋದಾಗಲಿ, ತಮ್ಮ ಆಸ್ತಿ ಪಾಸ್ತಿಗಳ ಬಗ್ಗೆ ಯಾರಿಗೂ ವಿಷಯ ಹೇಳಬೇಡಿ. ಅದರ ಜೊತೆಯಲ್ಲಿ ಅನಾವಶ್ಯಕವಾಗಿ ನಿಮಗಿಂತ ಕಡಿಮೆ ಇರೋರಿಗೆ ಮಾತಾಡೋಕ್ಕೆ ಹೋಗಬೇಡಿ. ನೀವು ಒಳ್ಳೆ ರೀತಿಯಲ್ಲಿ ಮಾತಾಡ್ತೀರಾ, ಅದನ್ನು ದುರುಪಯೋಗ ಮಾಡಿಕೊಂಡು ಕ್ರೈಮ್ಗಳಾಗ್ತಾ ಇದ್ದಾವೆ. ದಯಮಾಡಿ ಅಷ್ಟೇ ಇರಿ, ಜಾಸ್ತಿ ಸವಾಸುಗಳು ಬೇಡ. ಸ್ನೇಹಿತರೆ, ಇಲ್ಲಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ಒಂದು ಫ್ಯಾಮ್ಲಿ ತುಂಬ ಕ್ರಿಮಿನಲ್ ಮೈಂಡಾಗಿ ಮಾಸ್ಟರ್ ಮೈಂಡ್ ಯೂಸ್ ಮಾಡಿ ಇವರು ಒಂದು ದೊಡ್ಡ ಇಡೀ ಪೊಲೀಸ್ ಅಧಿಕಾರಿಗಳೇ, ಇಡೀ ದೇಶನೇ ಒಂದು ಆಶ್ಚರ್ಯಕರ ಮಾಡುವಂತಹ ರೀತಿಯಲ್ಲಿ ಯೋಚನೆ ಮಾಡಿದ್ದಾರೆ. ಸ್ನೇಹಿತರೆ, ಅದು ಏನಂತ ಹೇಳಿದ್ರೆ, ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ಮುನ್ಸ್ವಾಮಿಗೌಡ ಮತ್ತು ಶಿಲ್ಪಾರಾಣಿ ಅಂಥೇಳಿ ಒಂದು ದಂಪತಿಗಳಿರ್ತಾರೆ. ಅವ್ರಿಗಿಬ್ಬರು ಮಕ್ಕಳಿರ್ತಾರೆ. ಈ ಮುನ್ಸ್ವಾಮಿಗೌಡ ಏನು ಮಾಡಿರ್ತಾನೆ ಅಂದರೆ, 1 ಕೋಟಿ ರೂಪಾಯಿ ಇನ್ಸೂರೆನ್ಸ್ ಮಾಡಿಸಿರ್ತಾನೆ. ಹಾಗಾಗಿ ಇವರು ಏನು ಯೋಚನೆ ಮಾಡಿದ್ರೋ, ಎಲ್ಲಿಂದ ಇವ್ರಿಗೆ ಬುದ್ಧಿ ಬಂತು ಗೊತ್ತಿಲ್ಲ ಸ್ನೇಹಿತರೆ. ಆದರೆ ಇವರು ಏನು ಮಾಡ್ತಾರೆ ಅಂದರೆ, ಈ ಸತ್ತ ಮೇಲೆ ಬರುವಂಥ ಇನ್ಸೂರೆನ್ಸನ್ನು ಬದುಕೇ ತಗೋಬೇಕು, ಏನಾದರೂ ಮಾಡಿ ಪ್ರಯತ್ನ ಪಡಿ ಅಂಥೇಳಿ ಇವರು ಏನು ಮಾಡ್ತಾರೆ, ಮುನ್ಸ್ವಾಮಿಗೌಡ ಅದನಿಗೆ ತಾನೇ ಸತ್ತೋಗೋ ರೀತಿಯಲ್ಲಿ ನಾಟಕ ಮಾಡ್ತಾನೆ. ಅದು ಹೇಗೆ ಅಂದರೆ, ಇವನಿಗೆ ಹೋಲಿಕೆ ಆಗುವಂತಹ ಒಬ್ಬ ವ್ಯಕ್ತಿಗೆ ನೋಡಿ ಕರೆ ತಂದು ಈತನ ಕಾರ್ ಬಳಕೆ ಮಾಡುವಂಥ ಇವತ್ತಿನ ಕಾರ್ ಹತ್ರ ರಾತ್ರಿ ಹೊತ್ತಲ್ಲಿ ಪಂಚರ್ ಆಗೋ ರೀತಿಯಲ್ಲಿ ನಾಟಕ ಮಾಡಿ, ಪಂಚರ್ ಆಗಬೇಕಂಥೇಳಿ ಸ್ವಲ್ಪ ಸಹಾಯ ಮಾಡು ಅಂಥೇಳಿ ಒಬ್ಬ ವ್ಯಕ್ತಿಗೆ ಪಂಚರ್ ಹಾಕಲು ಸಹಾಯ ಮಾಡೋಕ್ಕೆ ಕೇಳ್ತಾರೆ. ಆ ಸಮಯದಲ್ಲಿ ಆ ವ್ಯಕ್ತಿ ಒಪ್ಕೊತಾನೆ. ಮುನ್ಸ್ವಾಮಿಗೌಡಕ್ಕೆ ಹೋಲಿಕೆ ಆಗೋಂಥ ವ್ಯಕ್ತಿ ಒಪ್ಕೊತಾನೆ, ಸರಿ ಪಂಚರ್ ಹಾಕಿ ಅಂತ ರಾತ್ರಿ ಹೊತ್ತಲ್ಲಿ. ಆ ಸಮಯದಲ್ಲಿ ಆ ವ್ಯಕ್ತಿಗೆ ಸಾಯಿಸುವುದನ್ನು ಒಬ್ಬ ಲಾರಿ ಡ್ರೈವರ್ ಮತ್ತು ಲಾರಿಯನ್ನು ಮಾತನಾಡಿಕೊಂಡಿರ್ತಾರೆ. ಈತ ಒಬ್ಬ ಪರಿಚಯ ಆಗಿರುವಂಥ ವ್ಯಕ್ತಿ ಪಂಚರ್ ಹಾಕೋಕ್ಕೆ ಕಾರ್ ಪಕ್ಕದಲ್ಲಿ ನಿಂತ್ಕೊಂಡು ಕುತ್ಕೊಂಡು ಪಂಚರ್ ಹಾಕೋ ಸಮಯದಲ್ಲಿ ಲಾರಿ ಚಾಲಕನು ಇವನ ಮೇಲೆ ಚಲಾಯಿಸ್ಕೊಂಡು ಸಾಯಿಸಿಬಿಡ್ತಾನೆ. ಸಾಯಿಸಿಬಿಟ್ಟಾದ್ಮೇಲೆ ಈ ಮುನ್ಸ್ವಾಮಿಗೌಡ ಏನು ಮಾಡ್ತಾನೆ, ಸತ್ತೋಗಿರೋಂತಹ ಬಾಡಿಗೆ ಇವನೇ ಸತ್ತೋಗಿದ್ದಾನೆ ಅಂತ ಹೇಳಿ ಪುಕಾರು ಎಬ್ಬಿಸ್ಬಿಟ್ಟು ಹೆಂಡತಿಯವ್ರಿಗೆ ಒಪ್ಪಿಸ್ಬಿಟ್ಟು ಹೆಂಡತಿ ಮನೆಗೆ ಕರೆ ತಂತಾರೆ. ಈ ಥರ ಮುನ್ಸ್ವಾಮಿಗೌಡ ಸತ್ತೋಗಿದ್ದಾನೆ, ಆಕ್ಸಿಡೆಂಟ್ ಅಪಘಾತಗಳಲ್ಲಿ ಕಾರ್ ಪಂಚರ್ ಹಾಕುವಾಗ
ಒಂದು ಲಾರಿ ಹತ್ಸ್ಕೊಂಡು ಹೋಗ್ಬಿಟ್ಟಿದೆ ಅಂಥೇಳಿ ಈತ ಈ ರೀತಿ ಸೃಷ್ಟಿ ಮಾಡ್ತಾರೆ. ಶಿಲ್ಪಾರಾಣಿಯವ್ರ ಮನೆಗೆ ಅಂದರೆ ಮುನ್ಸ್ವಾಮಿಗೌಡರ ಫ್ಯಾಮ್ಲಿಗೆ ಇವರ ಮೃತದೇಹ ಕಳಿಸ್ತಾರೆ. ಮೃತದೇಹ ಕಳಿಸಿದ ಮೇಲೆ ಎಲ್ಲ ಡೆತ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸಿ ಇವರಿಗೆ ಅಂತ್ಯ ಸಂಸ್ಕಾರ ಆಗುತ್ತೆ, ತಿಥಿ ಆಗುತ್ತೆ, ಎಲ್ಲ ಕಾರ್ಯಗಳು ಇರ್ತವೆ. ಆ ಸಂದರ್ಭದಲ್ಲಿ ತಿಥಿ ಮಾಡುವಾಗ, ಅಂತ್ಯ ಸಂಸ್ಕಾರ ಮಾಡುವಾಗ ಸುಡೋದು ಗಿಡೋದು ಎಲ್ಲ ಮಾಡ್ತಾರೆ. ತುಂಬ ನಾಟಕ ಮಾಡ್ತಾಳೆ ಶಿಲ್ಪಾರಾಣಿ. ಮೊದಲೇ ಪ್ಲ್ಯಾನ್ ಇರುತ್ತಲ್ವ, ಅದು ಗಂಡನೇ ಸತ್ತು ಹೋಗೋ ರೀತಿಯಲ್ಲಿ ಗಂಡನಿಗೆ ಹೇಗೆ ತಿಥಿ ಮಾಡ್ತಾರೋ ಅದೇ ರೀತಿ ತಿಥಿ ಮಾಡ್ತಾರೆ. ಎಲ್ಲ ನೆಂಟರು ಬಂಧುಗಳು ಎಲ್ಲ ಬಂದು ಹತ್ಕೊಂಡು ಹೋಗ್ತಾರೆ. ಯಾರೇ ಬಾಯಿ ಬಿಡಲ್ಲ ಇವರು. ಆ ರೀತಿಯಲ್ಲಿ ನಟನೆ ಮಾಡಿಕೊಂಡು ಶಿಲ್ಪಾರಾಣಿ ಜವಾಬ್ದಾರಿಯಾಗಿ ಮಾಡ್ಕೊಂಡು ಹೋಗ್ತಾಳೆ. ಆದರೆ ಎಲ್ಲ ಅಂತ್ಯ ಸಂಸ್ಕಾರ ತಿಥಿ ಎಲ್ಲ ಆಗೋದ್ಮೇಲೆ ಇದು ಇನ್ಶೂರೆನ್ಸ್ಗೋಸ್ಕರ ಪ್ಲ್ಯಾನ್ ಮಾಡಿರ್ತಾರೆ. ಇನ್ಶೂರೆನ್ಸ್ ಅಮೌಂಟು ಕ್ಲೈಮ್ ಮಾಡ್ಕೊತಾರೆ. ಶಿಲ್ಪಾರಾಣಿ ತೊಗೊಳ್ತಾರೆ. ಹಣ ಬಂದ ತಕ್ಷಣ ಒಂದು 2-3 ದಿನಕ್ಕೆ ಈ ಮುನ್ಸ್ವಾಮಿ ಕೂಡ ಕಾಣಿಸ್ಕೊತಾನೆ ಒಂದ್ಸಲಿ ಪೊಲೀಸ್ ಅಧಿಕಾರಿಗಳಿಗೆ. ಇದೇನಪ್ಪ ಇದು, ಮೊನ್ನೆ ಸತ್ತೋಗ್ಬಿಟ್ಟ ಮುನ್ಸ್ವಾಮಿ ಕೂಡ ಮತ್ತೆ ಬಂದಿದ್ದಾನೆ, ಕಾಣಿಸ್ಕೊತಾ ಇದ್ದಾನಲ್ವ, ಹೇಗೆ ಇವನ್ ಟ್ವಿನ್ಸ್ ಏನಾದರೂ ಇರ್ಬೋದಾ ಅಂಥೇಳಿ ಇವ್ರಿಗೆ ಒಂದು ಸಂಶಯ ಬರುತ್ತೆ. ತಕ್ಷಣ ಪೊಲೀಸ್ ಅಧಿಕಾರಿಗಳು ಇವ್ರ ಮನೆಗೆ ಹೋಗಿ ಇವ್ರಿಗೆ ಹಿಡ್ಕೊಂಡು ಮುನ್ಸ್ವಾಮಿ ಕೂಡ ಮತ್ತು ಶಿಲ್ಪಾರಾಣಿ ಅವ್ರಿಗೆ ಏನಿದು ಘಟನೆ, ಬನ್ನಿ ಎಲ್ಲ ಸತ್ತೋಗ್ಬಿಟ್ಟ ಅಲ್ಲಪ್ಪ ನೀನು, ಮತ್ತೆ ಹೇಗೆ ಬಂದೆ ಹೇಗೆ ಅಂತೆಲ್ಲ ಏನು ಹೇಳ್ತಾರೆ. ಇವರು ಏನು ಹೇಳಕ್ಕೆ ಹೋಗಲ್ಲ. ಆದರೂ ಪೊಲೀಸ್ ಅಧಿಕಾರಿಗಳು ಇವ್ರು ಕೊಡೋ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಒಳಗಡೆ ಹಾಕಿ ಎಲ್ಲ ರುಜ್ಜಿದ ಮೇಲೆ ಪ್ರತಿಯೊಂದು ವಿಷಯ ಹೇಳ್ತಾರೆ. ಇವರು ನಾವು ಈ ಥರ ಆಸೆ ಪಟ್ವಿ, ಇನ್ಶೂರೆನ್ಸ್ ಅಮೌಂಟ್ ಇತ್ತು, 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಅಮೌಂಟ್ ನಾವು ಏನಾದರೂ ಮಾಡಿ ಪಡಿಬೇಕು, ಮಕ್ಕಳಿಗೆ ಓದಿಸ್ಬೇಕು ಅಂತ ಏನೇನೋ ಯೋಚನೆ ಮಾಡಿ ರೀತಿ ನನಗೆ ಹೋಲಿಕೆ ಆಗುವಂಥ ಒಬ್ಬ ವ್ಯಕ್ತಿಗೆ ಪರಿಚಯ ಮಾಡಿಕೊಂಡು ಅವನಿಗೆ ಸಾಯಿಸಿಬಿಟ್ಟಿದ್ದು. ಅವ್ನು ಸತ್ತೋಗಿದ್ಮೇಲೆ ನಾನು ಸತ್ತೋಗಿದ್ದೀನಿ ಅಂತ ಹೇಳಿ ಪ್ರೂಫ್ ಮಾಡಿ ಇವೆಲ್ಲ ಆಯಿತು. ಅದು ಇನ್ಶೂರೆನ್ಸ್ ಅಮೌಂಟ್ ಬಂತು. ಇನ್ಶೂರೆನ್ಸ್ ಅಮೌಂಟ್ ಬಂದಮೇಲೆ ನಾನು ಬಂದಿದ್ದೀನಿ ಮನೆಗೆ, ಇದು ನಡೆದಿರುತ್ತೆ ಅಂತೆಲ್ಲ ಒಪ್ಕೊತಾರೆ. ಆವಾಗ ಗೊತ್ತಾಗುತ್ತೆ ಇವರು ಕೇವಲ ಇನ್ಶೂರೆನ್ಸ್ ಅಮೌಂಟ್ 1 ಕೋಟಿ ರೂಪಾಯಿಗೋಸ್ಕರ ಬೇರೆ ಯಾರೋ ಒಬ್ಬ ವ್ಯಕ್ತಿಗೆ ಸಾಯಿಸ್ಬಿಟ್ರಲ್ವ, ಒಬ್ಬರು ಪ್ರಾಣ ತೆಗೆದ್ರಲ್ವ ಅಂಥೇಳಿ ಈ ರೀತಿ ತನಿಖೆಯಲ್ಲಿ ಸ್ಪಷ್ಟನೆ ಆಗಿದೆ. ಈಗ ಇವ್ರ ಗಂಡ ಹೆಂಡತಿ ಇಬ್ಬರಿಗೂ ಒಳಗಡೆ ಪೊಲೀಸ್ ಅಧಿಕಾರಿಗಳು ಶಾಶ್ವತವಾಗಿ ಜೈಲು ಊಟ ಹಾಕೋಕ್ಕೆ ತಯಾರಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪಾಪ ಏನು ಈ 1 ಕೋಟಿ ರೂಪಾಯಿ ಆಸೆ ಪಟ್ಟರು ಇವರು, ಆ 1 ಕೋಟಿ ರೂಪಾಯಿ ಹಣ ಏನು ಬಂದಿದೆ ಅದು ಇನ್ಶೂರೆನ್ಸ್ ಕಂಪ್ನಿ ವಾಪಸ್ ತೊಗೊಳುತ್ತೆ. ಯಾವುದೇ ರೀತಿ ಅದರಲ್ಲಿ ಹಣ ಇವರು ಬಳಸಂಗಿಲ್ಲ. ಅದರ ಜೊತೆಯಲ್ಲಿ ಈಗ ಮತ್ತು ಲಾರಿ ಚಾಲಕ ಮತ್ತು ಯಾರೋ ಒಪ್ಕೊಂಡಿದ್ದಾನೋ ಆ ಲಾರಿ ಚಾಲಕನಿಗೂ ತೊಂದರೆ ಆಗುತ್ತೆ. ಸ್ನೇಹಿತರೆ, ಈ ವಿಷಯದಿಂದ ಅರ್ಥ ಮಾಡ್ಕೋಬೇಕು. ಮನುಷ್ಯ ಕಷ್ಟಪಟ್ಟು ದುಡಿಬೇಕು ಹೊರತು ಬೇರೆಯವ್ರಿಗೆ ತೊಂದರೆ ಕೊಟ್ಟು ಒಂಥರ ಈ ರೀತಿ ಬೇರೆಯವ್ರ ಪ್ರಾಣ ತೆಗೆದು ತನ್ನ ಹಣ ಮಾಡಬೇಕಂತ ಯೋಚನೆ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಒಳ್ಳೆಯದಾಗಲ್ಲ. ಹಾಗಾಗಿ ತಮ್ಮ ಕೆಲಸಗಳಲ್ಲಿ ಲೀನಾಗಿ ಕೆಲಸ ಮಾಡಿ ದೇವ್ರು ಕೊಡ್ತಾರೆ. ಯಾರೋ ತುಂಬ ಕೋಟಿಗಳು ಹಣ ಮಾಡಿದ್ದಾರೆ, ನಾವು ಆ ರೀತಿ ಆಗಬೇಕಂತ ಕೆಟ್ಟ ದಾರಿಯಲ್ಲಿ ಅಡ್ಡದಾರಿಗಳಲ್ಲಿ ಹೋದರೆ ಇವ್ರಿಗೆ ಆದಂಗೆ ಪೊಲೀಸ್ ಅಂದರೆ ಜೈಲು ಊಟ ಶಾಶ್ವತವಾಗಿ ತಿನ್ನಬೇಕಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮಸ್ಕಾರ.